ನೋಡಿದ್ರಾ, ನಾನು ಹೇಳಿಲ್ವಾ ಕಾರ್ ಒಂದ್ ನಿಲ್ಲುತ್ತೆ ಅಂತೇಳಿ. ಇವಾಗ ಡ್ರೈವರ್ ಒಳಗಡೆ ಬಂದು, ಮೇಡಮ್ ದಯವಿಟ್ಟು ಬನ್ನಿ ಕರ್ಕೊಂಡ್ ಬರಕ್ ಹೇಳಿದ್ದಾರೆ ಅಂತೇಳಿ ಕರೀತಾನೆ. ನೋಡ್ತಾ ಇರಿ, ಆಗೋದೇ ಹಾಗೆ. ಯಾಕಂದ್ರೆ ನನ್ನ ನಾಲ್ಗಿನಲ್ಲಿ ಮಚ್ಚೆ ಇದೆ. ಪಲ್ಲವಿ, ನಿನ್ ಲಗೇಜ್ ರೆಡಿ ಇದೆ ತಾನೆ? ಇದೇನಿದೆ ರಾಮಾಚಾರಿ, ಇದ್ದಕ್ಕಿದ್ದಾಗೆ ಮದ್ವೆ ಫಿಕ್ಸ್ ಮಾಡ್ತಿದ್ದಾರೆ. ಚಾರು ಮೇಡಮ್ ಅವ್ರು ನಮ್ಮನ್ನ ಟೆಸ್ಟ್ ಮಾಡಕ್ಕೆ ಅಂತ ಏನೋ ಪ್ಲಾನ್ ಮಾಡ್ತಾ ಇದಾರೆ ಅನ್ಸುತ್ತೆ. ಅವರೇನೋ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ದಲ್ಲ. ಅದಕ್ಕೆ ಅವ್ರಿಗೆ ಡೌಟ್ ಬರಬಾರ್ದು ಅಂತ ಕಂಗ್ರಾಚುಲೇಟ್ ಮಾಡಿ ಮದ್ವೆಗೆ ಒಪ್ಕೊಳ್ಳಿ ಅಂತ ನಾನು ನಿಮಗೆ ಸೂಚನೆ ಕೊಟ್ಟಿದ್ದೆ. ಸೂಚನೆ ಆಗಿತ್ತು ಡ್ಯಾಡ್. ಸಿಚುವೇಶನ್ ಕಂಡೀಷನ್ ಎಲ್ಲ ನೋಡ್ತಾ ಇದ್ದಾಗ ಚಾರುಗ್ ನನ್ನ ಶಾದಿ ಆಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಡೌಟ್ ಬಂತು. ಮೇಡಮ್ ನೀವು ಮದ್ವೆಗೇನೋ ಒಪ್ಕೊಂಡ್ರಿ ಅಂದ್ರೆ ಏನಾದ್ರು ಪ್ಲಾನ್ ಮಾಡಬೇಕಿತ್ತು. ಏನ್ ಪ್ಲಾನ್ ರಾಮಾಚಾರಿ? ಅಂದ್ರೆ ನನ್ನ ಮದ್ವೆಗೆ ಒಪ್ಕೋಬೇಕು ಅಂದ್ರೆ ನನ್ನೊಂದು ಕಂಡೀಷನ್ ಇದೆ ಅಂತ ಹೇಳ್ಬೇಕಿತ್ತು. ಯಾವ ಕಂಡೀಷನ್? ಅದೇ ಮೇಡಮ್, ಕಂಡೀಷನ್ ಅಂದ್ರೆ ನಮ್ ಕೆಲ್ಸಕ್ಕೆ ಆ ಕಂಡೀಷನ್ ಯೂಸ್ ಆಗೋಂಥದ್ದು, ಜೊತೆಗೆ ಅವ್ರ ಕೆಲ್ಸಕ್ಕೆ ಕಷ್ಟ ಆಗಂತ ಏನಾರು ಕಂಡೀಷನ್ ಥಿಂಕ್ ಮಾಡಿ ಏನಾರು ಹೇಳಬೇಕಿತ್ತು. ಡ್ಯಾಡ್, ಈಗ ಚಾರುಗೆ ಶಾದಿಯಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಯ್ತಲ್ಲ, ಈಗ ಬೇಕಾದ್ರೆ ಶಾದಿನ ಪೋಸ್ಟ್ಪೋನ್ ಮಾಡೋಣ ಅಂತ ಹೇಳೋಣವಾ? ಏನ್ ಮಾತಾಡ್ತಿದ್ಯಾ? ಬಿಟ್ಟು ನಿನ್ ಜೊತೆ ಇಲ್ಲಿ ಬಂದ್ರೆ ಅಲ್ಲಿ 7-3 ಹರಾಜಿತ್ತು, ಒಂದು ಟೆಂಡರ್ ನಂಗೆ ಸಿಗ್ಬೇಕಂತ ಅಷ್ಟೊಂದು ಸ್ಟ್ರಗಲ್ ಮಾಡ್ತಿದ್ದೀನಿ. ನಾನು ಅದ ಕೆಲಸನೆಲ್ಲ ಬಿಟ್ಟು ಇಲ್ಲಿ ಬಂದು 1 ವಾರದಲ್ಲಿ ಮದುವೆ ಆಗ್ಬೇಕು ಅಂತ ಹೇಳಿ ಈಗ ಬೇಡ ಅಂದ್ರೆ ನಾವು ಇದನ್ನೆಲ್ಲ ಪ್ಲಾನ್ ಮಾಡಿ ಮಾಡ್ತಿದೀವಿ ಅಂತ ಅವ್ರಿಗೆ ಡೌಟ್ ಬರಲ್ವಾ? ಇಲ್ಲ ಡ್ಯಾಡ್. ಬೇಕೋ ಬೇಡ, ನಾನು ಈ ಮದುವೆ ಮಾಡಿಸ್ತಿರೋದು ನೀನು ಅವಳ ಜೊತೆ ಹ್ಯಾಪಿಯಾಗಿ ಸಂಸಾರ ಮಾಡಕ್ಕ, ಅವಳ ಆಸ್ತಿನ ಲೂಟಿ ಮಾಡಕ್ಕ ತಾನೆ. ಜಸ್ಟ್ ಯೋಚನೆ ಮಾಡಬೇಡ, ಬಾ ಬಾ. ಇವಾಗ ಅರ್ಥ ಆಯ್ತು ರಾಮಾಚಾರಿ, ಯಾವ ಕಂಡೀಷನ್ ಹಾಕ್ಬೇಕು ಅಂತ ಗೊತ್ತಾಯ್ತು. ಬಾ. ನೀನು ಗೆದ್ದು ಬಿಟ್ಟೆ ಮಗಳೇ, ಜೀವನದಲ್ಲಿ ಸಾಧಿಸ್ಬಿಟ್ಟೆ. ನೀನು ನಮ್ಮ ಬಿಸ್ನೆಸ್ ಅನ್ನ ಕೋಟೆ ಕಟ್ಟೋದು ಮಾತ್ರ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಇವತ್ತು ನಿನ್ನ ಸಂಸಾರನೂ ಕಟ್ಟೋದ್ರಲ್ಲಿ ನೀನು ಸೈ ಅಂತ ಪ್ರೂವ್ ಮಾಡ್ಬಿಟ್ಟೆ ಮಗಳೇ. ನೀನು ಗಂಡಸನ್ನ ದ್ವೇಷಿಸ್ತಾ ನಾನು ಜೀವನದಲ್ಲಿ ಮದುವೆನೇ ಆಗೋಲ್ಲ ಅಂತ ಹೇಳ್ತಾ ಇದ್ದನ್ನ ಕೇಳಿ ನಾನು ತುಂಬಾ ಸಂಕಟ ಪಡ್ತಾ ಇದ್ದೆ. ಅವತ್ತು ಆ ಥರ ಸಂಕಟ ಪಟ್ಟದವನು ಇವತ್ತು ನಿನ್ನ ಸಂಸಾರ ಶುರು ಆಗ್ತಾ ಇದೆ ಅನ್ನೋದನ್ನ ಕೇಳಿ ತುಂಬಾ ಖುಷಿ ಆಗ್ತಾ ಇದೆ. ಗುಡ್, ವೆರಿ ಗುಡ್. ಹೌದು ತಾತ, ನಾನ್ ಗೆದ್ದಿದ್ದೀನಿ ಅಂದ್ರೆ ಅದ್ ನಿಮ್ ಆಶೀರ್ವಾದದಿಂದಾನೆ. ಈಗ್ಲೂ ನಂಗೆ ಆಶೀರ್ವಾದ ಮಾಡಿ. ಗಂಡ ಮಕ್ಕಳ ಜೊತೆಗೆ 100 ಕಾಲ ಸುಖವಾಗಿ ಸಂತೋಷವಾಗಿ ಬದುಕು ಮೊಮ್ಮಗಳೇ. ಈ ವಿಷಯ ನಿನ್ ಬಾಯಿಂದ ಕೇಳ್ಬೇಕು ಅಂತ ಪ್ರತಿ ಕ್ಷಣ ಕಾಯ್ತಾ ಇದ್ದೆ. ಇವತ್ತು ನಿನ್ ಮಗು ಜೊತೆ ಆಟ ಆಡ್ಬೋದು ಅನ್ನೋ ಭರವಸೆ ನಂಗೆ ಬರ್ತಾ ಇದೆ. ಅದಕ್ಕೆ ಈ ಕಳ್ಳ ಏನು ಹೇಳ್ದೆ ಕೇಳ್ದೆ ಸ್ವೀಟ್ ಎಲ್ಲ ಮಾಡಿಸ್ಬಿಟ್ಟಿದ್ದಾನೆ. ಯಜಮಾನ್ರೆ, ಜಾನ್ಸಿ ಮೇಡಮ್ ಇಷ್ಟು ಸ್ವೀಟ್ ಆಗಿರೋ ವಿಷಯ ಹೇಳಿದ್ಮೇಲೆ ನೀವು ಖಂಡಿತ ಸ್ವೀಟ್ ಮಾಡಿಸ್ತೀರಾ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಮೊದ್ಲೇ ನಾನು ಸ್ವೀಟ್ ಮಾಡಿಸ್ಬಿಟ್ಟೆ. ಕಳ್ಳ ನೀನು ಒಳ್ಳೆ ಕೆಲಸ ಮಾಡಿದ್ದೆ ಬಿಡು. ಅಮ್ಮ ತುಳಸಿ, ನಾನು ತೀರ್ಥಯಾತ್ರೆ ಮಾಡಿದ್ದ ಫಲ ನೋಡು, ಯಾವ ರೀತಿ ಒಂದೊಂದೇ ನಮಗ್ ಸಿಗ್ತಾ ಇದೆ. ನನ್ನ ಮೊಮ್ಮಗಳು ಯಾವ ರೀತಿ ಇರ್ಬೇಕು ಅಂತ ನಾನು ಅನ್ಕೊಂಡಿದ್ನೋ ಅದೇ ರೀತಿ ಎಲ್ಲ ನಡೀತಾ ಇದೆಮ್ಮ. ಅಮ್ಮ ಜಾನ್ಸಿ, ನಿನ್ ಬಗ್ಗೆ ತುಳಸಿ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತಾಳೆ. ತುಂಬಾ ನಿನ್ ಬಗ್ಗೆ ಕನ್ಸನ್ನ ಇಟ್ಕೊಂಡಿದ್ದಾಳಮ್ಮ ಅವಳು. ಈಗ್ಲೂ ನೋಡು, ನೀನ್ ಹೇಳಿದ ಸಂತೋಷದ ವಿಷಯ ಕೇಳಿ ಅವಳಿಗೆ ಮಾತೇ ಬರ್ತಾ ಇಲ್ಲ, ಅಲ್ವೇ ನಮ್ಮ ತುಳಸಿ? ಹೌದಪ್ಪ, ಈ ಸಂತೋಷದ ವಿಷಯ ಕೇಳಿ ನನ್ ಮನ್ಸು ತುಂಬ ಹೋಗ್ಬಿಟ್ಟಿದೆ, ಮಾತೇ ಬರ್ತಾ ಇಲ್ಲ. ನಾನೊಂಥರ ಮೂಕ ವಿಸ್ಮಿತಳಾಗ್ಬಿಟ್ಟಿದೀನಿ.
ಹೌದೌದು, ಅದು ನಾವು ಎಕ್ಸ್ಪೆಕ್ಟ್ ಮಾಡದಿರೋ ವಿಷಯಗಳ ಬಗ್ಗೆ ಕೇಳಿದಾಗ ಅಥವಾ ನೋಡಿದಾಗ ಈ ರೀತಿ ಆಗೋದು ಸಹಜ ಅಲ್ವಾ ಮಾವ? ನಿಜಪ್ಪ, ಯಾವಾಗಲೂ ಝಾನ್ಸಿಗೆ ಒಳ್ಳೇದಾಗ್ಲಿ ಅಂತ ನೀವು ಬಯಸ್ತೀರಲ್ವಾ, ಹಾಗಾಗಿ ನೀವು ಆಶೀರ್ವಾದ ಮಾಡಿ ಅವಳಿಗೆ ಒಳ್ಳೇದಾಗ್ಲಿ. ಹೋಗಮ್ಮ, ಅತ್ತೆ ಮಾವನ ಆಶೀರ್ವಾದ ತಗೋ, ಒಳ್ಳೇದಾಗತ್ತೆ. ಖಂಡಿತವಾಗ್ಲೂ ತಗೊಳ್ತೀನಿ ತಾತ. ನಂಗೆ ಆಶೀರ್ವಾದ ಮಾಡಿ. ತುಳಸಿ, ಆಶೀರ್ವಾದ ಮಾಡ್ಬೇಕು ಅಂದ್ರೆ ಯಾವಾಗ್ಲೂ ಬಾಯ್ ಬಿಟ್ಟು ಮಾಡ್ಬೇಕು, ಆಗ ಮನ್ಸಲ್ಲಿರೋ ಪ್ರೀತಿ ಹಾರೈಕೆ ಆಗತ್ತೆ. ಅಳಿಯಂದ್ರೆ ಹೇಳ್ತಾ ಇರೋದು ಕರೆಕ್ಟ್ ಅಮ್ಮ. ನೋಡಮ್ಮ, ಬಾಯಿ ತುಂಬಾ ಆಶೀರ್ವಾದ ಮಾಡು, ಅವಳಿಗೆ ಒಳ್ಳೇದಾಗ್ಬೇಕು. ದೇವ್ರು ನಿನಗೆ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಅತ್ತೆ. ಮಾವ, ನೀವು ಆಶೀರ್ವಾದ ಮಾಡಿ. ಝಾನ್ಸಿ, ಆರ್ತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗನ್ ಹೆತ್ತು ಮುತ್ತೈದೆಯಾಗಿ 100 ಕಾಲ ಸುಖವಾಗಿ ಬಾಳಮ್ಮ. ಹೇಳಮ್ಮ. ಥ್ಯಾಂಕ್ ಯು ಮಾವ. ಡ್ಯಾಡ್, ಯಾಕೆ ಹಿಂಗ್ ಮಾಡಿದ್ರಿ? ನಾನೇನ್ ಮಾಡಿದೆ? ಚಾರು ಕೇಳಿದ್ಲು ಅಂದ ತಕ್ಷಣ ಬ್ಯಾಂಕ್ನ ದುಡ್ಡಿನ ವ್ಯವಹಾರ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಎಂದಿದ್ದು ಯಾಕೆ? ಆ ಬಹುತ್ ಬಡ ಗಲ್ತಿ ಕ್ಯಾ ಹೈ? ಆ ಗಲ್ತಿ ಆಗಿದ್ದು ನಿನ್ನಿಂದಾನೇ ಕಣೋ. ಮನೆ ಕ್ಯಾ ಕಿಯಾ? ಮೊದಲು ನೀನು ಅವಳ ಮೇಲೆ ಡೌಟ್ ಮಾಡಿದೆ, ಆಮೇಲೆ 1 ವೀಕಲ್ಲಿ ಮದ್ವೆ ಆಗ್ಲಿಕ್ಕೆ ಹೇಳು ಅಂದೆ, ಆಮೇಲೆ ಅವಳು ಮದ್ವೆ ಆದ್ರೆ ಸರಿ, ಇಲ್ಲ ಅಂದ್ರೆ ತಪ್ಪು ಅಂದೆ. 1 ವಾರದಲ್ಲಿ ಮದ್ವೆ ಅಂದ ತಕ್ಷಣ ಅವಳು ಒಪ್ಕೊಂಡ್ಲು ಅಲ್ವಾ? ನಿನ್ನ ಡೌಟ್ಗೆ ನಾನು ಹಾಗೆ ಮಾತಾಡುವಾಗೆ ಆಯ್ತು. ಅಲ್ಲ ಡ್ಯಾಡ್, ನಾನು ನೀನ್ ಡೌಟ್ ಮಾಡಿದ್ದಕ್ಕೆ 1 ವಾರದಲ್ಲಿ ಮದ್ವೆ ಆಗ್ಬೇಕು ಅಂತ ನಾನು ಕಂಡೀಷನ್ ಹಾಕಿದೆ, ಅದಕ್ಕೆ ಅವಳು ಈಗ ಕಂಡೀಷನ್ ಹಾಕಿದ್ಲು. ನಾನು ಇಲ್ಲ ಅಂತ ಹೇಳೋದಕ್ಕೆ ಆಗದೆ ಇರೋ ತರ ಅವಳು ನಮ್ಗೆ ಚೆಕ್ ಇಟ್ಲು. ಅದಕ್ಕೆ ಬ್ಯಾಂಕ್ ಸ್ಕ್ಯಾಮ್ ಅಲ್ಲಿರೋ ಅಷ್ಟು ದುಡ್ಡು ಮತ್ತೆ ರೀಟ್ರಾನ್ಸ್ಫರ್ ಮಾಡ್ಬೇಕಾಗಿತ್ತಾ? ಯು ಡೋಂಟ್ ವರಿ ಬೇಟಾ, ಈಗ ನಿನ್ ಡ್ಯಾಡಿ ಏನೇ ಮಾಡಿದ್ರು ಅದರಿಂದ ಒಂದು ಅರ್ಥ ಇರುತ್ತೆ. ಇದೊಂದು ಛೋಟಾ ಮಚ್ಲಿ ಅಷ್ಟೇ, ಇದನ್ನ ಹಾಕಿ ಬಡ ಮಿಸ್ಲಿ ಹಿಡಿತಾನೆ ಅಪ್ಪ. ಆದ್ರೂ ಡ್ಯಾಡ್, ಅರೆ ತುಮ್ ಚುಪ್ ಬೇಟು. ನೋಡು, ಮೊದಲೇ ನನಗೆ ತುಂಬಾ ಟೆನ್ಷನ್ಸ್ ಇದೆ, ಅದ್ರ ನಡುವಲ್ಲಿ ಇದು ಬೇರೆ. देखो बेटा, तुम चिंता मत करो, सब मैं हैंडल करूंगा, यू डोंट वरी. ಈ ವೀಕ್ ತುಂಬಾ ಬಿಸ್ನೆಸ್ ಮೀಟಿಂಗ್ಸ್ ಇದೆ, ಅದ್ ನಡುವೆ ನಿನ್ ಮಾತ್ ಕೇಳಿ ಅರ್ಜೆಂಟ್ ಆಗಿ ಮದ್ವೆ ಮಾಡೋ ಹಾಗೆ ಆಯ್ತು. ಬರ್ಬೇಕಾಗಿರೋದ್ ಬರುತ್ತೆ ಅಂದ್ರೆ ಏನ್ ಅರ್ಥ ದೊಡ್ಡಪ್ಪ? ನಿನ್ನನ್ನ ಕರ್ಕೊಂಡು ಹೋಗೋದಕ್ಕೆ ಕಾರ್ ಬರುತ್ತೆ ಅಂತ ಕಣಮ್ಮ. ಅಲ್ಲ, ಮನೆ ಸೊಸೆ ಆಟೋದಲ್ಲಿ ಹೋಗಿ ಇಳಿದ್ರೆ ಅವ್ರ ಗೌರವ ಕಡಿಮೆ ಆಗಲ್ವಾ? ನೀನೇ ಹೇಳು. ಇಲ್ಲ ದೊಡ್ಡಪ್ಪ, ಅನಿತನ್ ಮಾತಿನ ದಾಟಿ ಬಿಸಿ ಮುಟ್ಸೋ ತರ ಇತ್ತು. ಯಾಕಮ್ಮ ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀಯಾ? ಬಿ ಪಾಸಿಟಿವ್. ನಿನ್ನ ಬ್ಲಡ್ ಗ್ರೂಪ್ ನೆಗೆಟಿವ್ ಅಂದ ತಕ್ಷಣ ನಿನ್ ಥಿಂಕಿಂಗ್ ಕೂಡ ನೆಗೆಟಿವ್ ಆಗಿರಬಾರ್ದು. ನೋಡಮ್ಮ, ನನ್ನ ನಾಲ್ಗೆನಲ್ಲಿ ಮಚ್ಚೆ ಇದೆ, ನಾನು ಏನ್ ಹೇಳ್ತೀನೋ ಅದು ಹಾಗೇ ಆಗುತ್ತೆ. ಬಾವ, ನಿಮ್ ಮಾತೆ ನಿಜ ಆಗಿದ್ರೆ ಬರ್ತೀನಿ ಅಂದವರು ಯಾಕೆ ಇನ್ನೂ ಬಂದಿಲ್ಲ? ಅಲ್ಲ, ಅವಳು ಹೋಗ್ತೀನಿ ಅಂದವಳು ಇನ್ನು ಯಾಕೆ ಹೋಗಿಲ್ಲ? ನೀನ್ ನನ್ನ ಹೆಂಡ್ತಿನ ಇಲ್ಲ ತಲೆ ರಕ್ತ ಹೀರೋ ಹೇನಾ? ಏನು ಅಲ್ಲ, ನಾನು ಅನ್ನೋ ನಿಮ್ಮನ್ ಕಟ್ಕೊಂಡ್ ಗೋಳಾಡ್ತಿರೋ ಪಾಪದ ಹೆಣ್ಣು. ನಿನ್ಗೇನೆ ಕಡಿಮೆ ಮಾಡಿದೀನಿ? ಏನ್ ತೊಂದರೆ ಕೊಟ್ಟಿದ್ದೀನಿ? ಅಯ್ಯೋ ಬಾವ, ನಿಮ್ ಜಗಳ ಸ್ವಲ್ಪ ನಿಲ್ಸ್ತೀರಾ? ನನ್ ಮಗಳ ಜೀವನದ ಕತೆ ಏನು ಅಂತ ಹೇಳಿ. ಇವಾಗ ಅನಿತಾ ಸೋಲನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗಾಯ್ತು ಅಂದ್ಮೇಲೆ ಎಲ್ಲ ಸುಖಾಂತ್ಯ ಆಯ್ತು ಅಂತ ಅರ್ಥ ತಾನೆ? ಇಷ್ಟಾದ್ಮೇಲೂ ಅವಳು ಮುಂದೆ ಬಂದು ಅವತ್ ಕೊಟ್ಟ ಮಾತು ಅಂತ ಕೇಳೋ ಧೈರ್ಯ ಅವಳಿಗೆ ಇದೆಯಾ? ಯೋಚನೆ ಮಾಡಿ ಸ್ವಲ್ಪ. ಅವರೆಲ್ಲರಲ್ಲಿ ಪಲ್ಲವಿನ ಮನೆ ತುಂಬಿಸ್ಕೊಳ್ಳೋ ಸಂಭ್ರಮದ ಕ್ಷಣಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇರಬಹುದು. ಅದಕ್ಕೆ ಕಾರ್ ಕಳಿಸಿ ಡ್ರೈವರ್ ಹತ್ರ ಹೇಳಿ ಕರ್ಕೊಂಡ್ ಬಾ ಅಂತ ಹೇಳಿರ್ತಾರೆ. ನನ್ನ ಊಹೆ ಕರೆಕ್ಟ್ ಆದ್ರೆ ಇನ್ನೇನ್ ಮನೆ ಮುಂದೆ ಕಾರ್ ಬಂದಂತೆ ನೋಡ್ತಾ ಇರಿ.
ನೋಡಿದ್ರಾ, ನಾನು ಹೇಳಿಲ್ವಾ ಕಾರ್ ಒಂದ್ ನಿಲ್ಲುತ್ತೆ ಅಂತೇಳಿ. ಇವಾಗ ಡ್ರೈವರ್ ಒಳಗಡೆ ಬಂದು, ಮೇಡಮ್ ದಯವಿಟ್ಟು ಬನ್ನಿ ಕರ್ಕೊಂಡು ಬರಕ್ ಹೇಳಿದ್ದಾರೆ ಅಂತೇಳಿ ಕರೀತಾನೆ. ನೋಡ್ತಾ ಇರಿ, ಆಗೋದೇ ಹಾಗೆ. ಯಾಕಂದ್ರೆ ನನ್ನ ನಾಲ್ಗಿನಲ್ಲಿ ಮಚ್ಚೆ ಇದೆ. ಪಲ್ಲವಿ, ನಿನ್ ಲಗೇಜ್ ರೆಡಿ ಇದೆ ತಾನೆ? ರೇ, ಬಂದಿರೋದು ಡ್ರೈವರ್ ಅಲ್ಲ, ಲಾಯರು. ನೀ ಸುಮ್ಮನೆ ಸ್ವಲ್ಪ. ತಾವ್ ಯಾರು ಗೊತ್ತಾಗ್ಲಿಲ್ಲ. ನಾನು ಲಾಯರ್ ಲಕ್ಷ್ಮೀಪತಿ. ನೀವು ಕರಿಕೋಟ್ ಹಾಕೊಂಡಿರೋದು ನೋಡಿದ್ರೆ ಗೊತ್ತಾಗುತ್ತೆ ಲಾಯರು ಅಂತ. ಅಲ್ಲ, ನೀವು ದಾರಿ ತಪ್ಪಿ ನಮ್ಮ ಮನೆಗೆ ಯಾಕೆ ಬಂದಿದ್ದೀರಾ ಅದು ಗೊತ್ತಾಗ್ಲಿಲ್ಲ. ನಾನು ದಾರಿ ಬಂದಿಲ್ಲ, ಅನಿತಾ ಅವ್ರ ಮನೆಯಿಂದ ಬರ್ತಾ ಇದ್ದೀನಿ. ಪಲ್ಲವಿಯವ್ರನ್ನ ನೋಡ್ಬೇಕಾಗಿತ್ತು. ನಾನೇ ಪಲ್ಲವಿ. ಹೇಳಿ ಸರ್, ಏನಾಗ್ಬೇಕಿತ್ತು? ನೋಡಿ ಮೇಡಮ್, ನಿಮ್ ಗಂಡ ಮಿಥುನ್ ನಿಮ್ಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾರೆ. ಅದನ್ನ ನೀವು ರಿಸೀವ್ ಮಾಡ್ಕೋಬೇಕು. ರಾಮಾಚಾರಿ, ಏನ್ ಪೇಪರ್ಸ್ ಇದೆಲ್ಲ? ಅದೇ ಮೇಡಮ್, ಆ ಸೆಕ್ಷನ್ ಲ್ಯಾಪ್ಟಾಪ್ ಇಂದ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡೋದ್ವಲ್ಲ, ಅದರ ಹಾರ್ಡ್ ಕಾಪಿನ ಪ್ರಿಂಟ್ಔಟ್ ತೆಗಿತಾ ಇದ್ದೀನಿ. ಅದ್ ಸಾಫ್ಟ್ ಕಾಪಿನೇ ಸಾಕಿತ್ತಲ್ವಾ, ಯಾಕೆ ಇಷ್ಟೆಲ್ಲ ಕಷ್ಟ ತಗೊಳ್ತಿದ್ಯಾ? ಇಲ್ಲ ರೀ, ಆ ಸೆಕ್ಷನ್ ನಾನು ನಿಮ್ಮ ತಾಯಿ ಹಣ ಆಸ್ತಿಗೋಸ್ಕರ ಬರೀ ಮೋಸ ಮಾಡಿದ್ನ ಕಂಡುಹಿಡಿಬೇಕು ಅಂದಿದ್ರೆ ಇಷ್ಟು ಸಾಕಿತ್ತು. ಆದ್ರೆ ಅವ್ರು ಮಾಡಿದ್ದು ಏನು ತಪ್ಪು ಮಾಡದಿರೋ ದೇವ್ರಂತ ಇರೋ ನಿಮ್ಮ ಅಪ್ಪನ ಮೇಲೆ ಸುಳ್ಳು ಆರೋಪ ಹೊರಿಸಿ ಅವ್ರನ್ನ ಜೈಲ್ ಸೇರಂಗ್ ಮಾಡಿದ್ರು. ಮಗು ಥರ ಮನ್ಸಿರೋ ನನ್ನ ಜೊತೆನೆ ಹುಟ್ಟು ಬೆಳೆದಿರೋ ನನ್ನ ತಮ್ಮನ್ನ ಸಾಯಿಸಿ ಜೀವನ ಪರ್ಯಂತ ನಾವೆಲ್ಲರೂ ನೆನಪಲ್ಲೇ ಕೊರ್ಗಂಗ್ ಮಾಡಿದ್ರು. ಅಷ್ಟೆಲ್ಲ ಸಾಲದು ಅಂತ ಇನ್ನೂ ಹುಟ್ಟದೇ ಇರೋ ನಮ್ಮ ಮಗು ಮೇಲೆ ಹಾಗೆ ಸಾಧಿಸಕ್ಕೆ ನೋಡ್ತಾ ಇರೋ ಈ ಪಾಪಿಗಳಿಗೆ ಕಠಿಣವಾದ ಶಿಕ್ಷೆನೇ ಆಗಬೇಕು. ಅದು ಮಾತ್ರ ಅಲ್ಲ, ಮುಂದೆ ಅವ್ರು ಯಾವ ಕೋರ್ಟ್ಗೆ ಹೋದ್ರು ಅವ್ರಿಗೆ ಸಿಕ್ಕಿರೋ ಶಿಕ್ಷೆಯಿಂದ ಅವ್ರು ತಪ್ಪಿಸ್ಕೋಬಾರ್ದು. ಹಾಗಾಗಬೇಕು ಅಂದ್ರೆ ನಾವು ಕಲೆಕ್ಟ್ ಮಾಡ್ಕೊಡೋ ಎವಿಡೆನ್ಸು ಅಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು ಮೇಡಮ್. ನೀನ್ ಹೇಳಿದ್ ನಿಜ ರಾಮಾಚಾರಿ. ನಾನ್ ಡ್ಯಾಡಿಗ್ ಮಾಡಿದ ದ್ರೋಹನು ಕ್ಷಮಿಸ್ಬಿಡ್ಬೋದು. ಯಾಕಂದ್ರೆ ನಿಜ ಏನು ಅಂತ ಪ್ರೂವ್ ಮಾಡ್ಬಿಟ್ರೆ ಅವನ್ನ ಜೈಲಿಂದ ರಿಲೀಸ್ ಮಾಡ್ತಾರೆ. ನಮ್ ಮಗುಗೇನಾದ್ರೂ ತೊಂದರೆ ಕೊಡ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದನ್ನು ಕ್ಷಮಿಸ್ಬಿಡ್ಬೋದು. ಯಾಕಂದ್ರೆ ನಾವಿಬ್ರು ನಮ್ಮ ಮಗುನ ಕಾಪಾಡ್ಕೊಂಡ್ಬಿಟ್ವಿ. ಆದ್ರೆ ನಾವಿವಾಗ ಏನ್ ಮಾಡಿದ್ರು ವಾಪಸ್ ಬರ್ದೇ ಇರೋದು ನಮ್ ಕೃಷ್ಣನ್ ಪ್ರಾಣ. ಅಂತ ಅಮೂಲ್ಯವಾದ ಜೀವನ ಅವ್ರ ಸ್ವಾರ್ಥಕ್ಕೋಸ್ಕರ ಸಾಯಿಸ್ಬಿಟ್ರಲ್ಲ, ಅದನ್ನ ನಾವು ಕ್ಷಮಿಸಬಾರ್ದು ರಾಮಾಚಾರಿ. ಮೇಡಮ್, ಬಿಡಲ್ಲ. ಇದ್ರ ಹಿಂದೆ ಇರೋ ಒಬ್ಬೊಬ್ರಿಗೂ ಶಿಕ್ಷೆ ಆಗ್ಲೇಬೇಕು. ಅದಕ್ಕೆ ಇಷ್ಟೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಸಿದ್ಧಾರ್ಥ್ ಸರ್ಗೆ ಇಷ್ಟನ್ನು ನಾವು ತಲುಪಿಸ್ಲೇಬೇಕು.